200 kg ಇರೋರು ಇನ್ನು ನಾನು ಆಗಲಿದೆಯಲ್ಲ ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಲೈವ್ ಅಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಇವತ್ತಿನ ಎಪಿಸೋಡ್ ಅಂತೂ ಸಕ್ಕತ್ತಾಗಿರುತ್ತೆ, ಫುಲ್ ಫನ್ನಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಬಿಗ್ ಬಾಸ್ ಮನೆ, ಇವಾಗ ಬಿಗ್ ಬಾಸ್ ಕಾಲೇಜ್ ಆಗಿದೆ, ಕ್ಯಾಂಪಸ್ ಆಗಿದೆ. ಕ್ಯಾಂಪಸ್ ಅಲ್ಲಿ ತರಲೆ ಮಾಡೋದು ಅದು ಇದು ಇದ್ದೇ ಇರುತ್ತೆ. ಇವಾಗ ಗಿಲ್ಲಿ ನಟ ಅವ್ರಿಗೆ ಬಿಗ್ ಬಾಸ್ ಕಪ್ಪು ಸಿಗ್ಲಿಲ್ಲ, ಅವರು ಹುಚ್ಚರಾದ್ರು. ಮತ್ತೆ ಇಲ್ಲಿ ಬಿಗ್ ಬಾಸ್ ಕಪ್ಪು ಗೆದ್ದಿದ್ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು. ನೋಡಿ, ಅವ್ರ ಮನಸ್ಸಲ್ಲೂ ಕೂಡ ಅದೇ ರೀತಿ ಇದೆ, ಇಲ್ಲಿ ಆಗಿರೋದು ಕೂಡ ಅದೇ ರೀತಿ ಒಂದು ಕಾನ್ಸೆಪ್ಟ್ ತಗೊಂಡು ಮಾಡಿದ್ದಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಚೆಲುವಿನ ಚಿತ್ತಾರ ಸಿನಿಮಾ ಇಲ್ಲಿ ನೋಡಿರ್ತೀರಾ. ಅದರಲ್ಲಿ ಗಣೇಶ್ ಅವ್ರ ಪಾತ್ರ, ಅಮೂಲ್ಯ ಅವ್ರ ಪಾತ್ರ ಯಾರೂ ಕೂಡ ಇಲ್ಲಿ ಮರ್ತಿರಲ್ಲ. ಈ ಒಂದು ಸೀನ್ ಏನಿದೆಯೋ, ಈ ಒಂದು ಪಿಕ್ಚರ್ದು ಒಂದು ಏನು ಸಂದೇಶ ಇದೆಯೋ ಅದೇ ತರ ಇಲ್ಲಿ ಸೇಮ್ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಅದು ಗಿಲ್ಲಿಯವರು ಮತ್ತಿಲ್ಲಿ ಅಶ್ವಿನಿ ಗೌಡ ಅವರು. ಆಲ್ಮೋಸ್ಟ್ ಇವರಿಬ್ರು ಸ್ವಲ್ಪ ಹಾವು ಮುಂಗ್ಸಿ ತರ ಇಲ್ಲಿ ಆಡ್ತಾ ಇರ್ತಾರೆ. ಆದ್ರೂ ಕೂಡ ಇವಾಗ ತುಂಬಾ ಚೆನ್ನಾಗಿ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕೌಟ್ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತಿದೆ. ಪ್ರತಿಯೊಬ್ರು ಕೂಡ ಒಬ್ಬೊಬ್ರು ಡ್ಯಾನ್ಸ್ ಮಾಡಿದ್ದಾರೆ, ಇನ್ನೊಬ್ರು ಈ ತರಹದ ಕಾನ್ಸೆಪ್ಟ್ ನಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಡೈಲಾಗ್ ಡೆಲಿವರಿ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಫಸ್ಟ್ ಒಂದು ಇಷ್ಟ ಆಗಿದೆ ಏನಪ್ಪ ಅಂತಂದ್ರೆ, ಅವ್ರ ಮನಸ್ಸಲ್ಲಿ ಏನಿದೆಯೋ ಅಶ್ವಿನಿ ಗೌಡ ಅವ್ರ ಮನಸ್ಸಲ್ಲಿ ಅದೇ ರೀತಿ ಹೊರಗಡೆ ಬಂದಿದೆ ಈ ಒಂದು ಕಾನ್ಸೆಪ್ಟ್ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಗಿಲ್ಲಿಯವರಂತೂ ಬಿಡಿ ನಾರ್ಮಲ್ ಆಗಿ ಇಲ್ಲಿ ಕಾವ್ಯವ್ರ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ಚೆನ್ನಾಗಿದ್ದಾರೆ. ಆದ್ರೆ ಇವಾಗ ಇಬ್ರು ಕೂಡ ಬೇರೆ ಬೇರೆ ಟೀಮ್ ಅಲ್ಲಿ ಇರೋದ್ರಿಂದ ಇಲ್ಲಿ ಅಶ್ವಿನಿ ಗೌಡ ಅವರು, ಗಿಲ್ಲಿ ಅವರು ಒಂದು ಟೀಮ್ ಅಲ್ಲಿ ಒಟ್ಟಿಗೆ ಇದ್ದಾರೆ. ಇಬ್ರು ಕೂಡ ಇಲ್ಲಿ ಪರ್ಫಾರ್ಮೆನ್ಸ್ ನೀಡಿದ್ರು ತುಂಬಾ ಚೆನ್ನಾಗಿದೆ. ಆ ಒಂದು ಚಲನಚಿತ್ರ ಸಿನಿಮಾದ ಒಂದು ಸೀನ್ಗಳು ಏನಿದೆ, ಹೈಲೈಟ್ ಸೀನ್ಗಳು, ಅದನ್ನ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಮಾದೇಶನ್ ಪಾತ್ರದಲ್ಲಿ ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಾತ್ರನ ಇಲ್ಲಿ ಗಿಲ್ಲಿ ಅವ್ರು ಮಾಡ್ತಾರೆ. ಐಶು ಅವ್ರ ಪಾತ್ರನ ಬಂದ್ಬಿಟ್ಟು ಅಂದ್ರೆ ಅಮೂಲ್ಯ ಅವ್ರ ಪಾತ್ರನ ಬಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಪೊರ್ಕೇಶ ಮತ್ತಿಲ್ಲಿ ಐಶು ಅಂತಾನೆ ಇಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಹೆಸರು ಸ್ವಲ್ಪ ಸರಿಯಾಗಿ ಗೊತ್ತಾಗ್ಲಿಲ್ಲ, ಅಶ್ವಿನಿ ಗೌಡ ಅವ್ರದ್ದು ಐಶು ಅಂತಾನೆ ಇಟ್ಕೊಂಡ್ರು ಅಂತ ಕಾಣಿಸುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಪಾತ್ರಗಳು ಇಲ್ಲಿ ಕಂಡು ಬರುತ್ತೆ. ಇದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಇಲ್ಲಿ ಅವರೇ ಇಲ್ಲಿ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಹೂವಾ 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 ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡು ಫನ್ನಿ ಆಗೂ ಇರುತ್ತೆ, ಸ್ವಲ್ಪ ಚೆನ್ನಾಗೂ ಇರುತ್ತೆ. ಮತ್ತೆ ಇಲ್ಲಿ ಅದೇ ಹೇಳಲ್ವಾ, ಒಂದು ಎಪಿಸೋಡು ಅಂತಂದ್ರೆ ಇಲ್ಲಿ ಅಳೋದು ನಗೋದು ಎಲ್ಲಾನು ಇರಲೇಬೇಕು. ಜಾಸ್ತಿ ನಕ್ಕದ್ರೇನೆ ಇಲ್ಲಿ ಆಗ್ತಿರಲ್ಲ, ಬರೀ ಹತ್ರನೇ ಇಲ್ಲಿ ಆಗ್ತಿರಲ್ಲ, ಮತ್ತೆ ಜಗಳ ಮಾಡಿದ್ರೆ ಒಂದು ಶೋ ಅಂತೂ ಆಗೋದೇ ಇಲ್ಲ. ಎಲ್ಲಾನು ಇಲ್ಲಿ ಮಿಕ್ಸ್ ಆದ್ರೆ ಒಂದು ರಿಯಾಲಿಟಿ ಶೋ. ಇವತ್ತಿನ ಒಂದು ಎಪಿಸೋಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಕನ್ಫರ್ಮ್ ಕೂಡ ಆಗ್ತದೆ. ಚಲನಚಿತ್ರ ಸಿನಿಮಾದಲ್ಲಿ ಇಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬೈಕ್ ಮೆಕ್ಯಾನಿಕ್ ಆಗಿರ್ತಾರೆ. ಇಲ್ಲಿ ಗಿಲ್ಲಿ ನಟ ಅವ್ರು ಬಂದ್ಬಿಟ್ಟು ಬಾತ್ರೂಮ್ ಕ್ಲೀನರ್ ಆಗಿರ್ತಾರೆ. ಸದ್ಯ ಇವಾಗ ಒಂದು ಅವ್ರು ಇನ್ನೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆ ಕಾನ್ಸೆಪ್ಟ್ ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಕಾಕ್ರೋಚ್ ಸುಧೀರ್ ಅವರು ಬುಳ್ಳಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಗೊತ್ತು, ಇಲ್ಲಿ ಪೆಪ್ಸಿ ತಂದ್ಕೊಡೋದು ಅದು ಇದು ಅಂತ ಮಾಡಿದ್ರಲ್ಲ, ಚಿಕ್ಕ ಹುಡುಗನ ಪಾತ್ರ ಇಲ್ಲಿ ಕಾಕ್ರೋಚ್ ಅವ್ರು ಮಾಡಿದ್ದಾರೆ. ಇಲ್ಲಿ ಗಿಲ್ಲಿ ನಟ ಅವ್ರ ಮೇಲೆ ಅಶ್ವಿನಿ ಗೌಡ ಅವ್ರಿಗೆ ಲವ್ ಆಗುತ್ತೆ. ಇವಾಗ ಇವರು ಅಮೂಲ್ಯ ಅವರು ಯಾವ ರೀತಿ ಮೋಸ ಮಾಡ್ತಾರೋ ಅದೇ ರೀತಿಯಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರಿಗೆ ಮೋಸ ಮಾಡ್ತಾರೆ. ಈ ಒಂದು ಮಧ್ಯದಲ್ಲಿ ಏನ್ ನಡೆಯುತ್ತೋ ಅದೆಲ್ಲ ತುಂಬಾ ಚೆನ್ನಾಗಿ ಮಾತುಕತೆಗಳು ಇಲ್ಲಿ ನಡೆಯುತ್ತೆ. ಅಂದ್ರೆ ಡೈಲಾಗ್ಗಳು ತುಂಬಾ ಚೆನ್ನಾಗಿ ಇಲ್ಲಿ ಬರುತ್ತೆ. ಗಿಲ್ಲಿ ನಟ ಅವರು ಒಂದ್ 2 ಸತಿ ಬಾತ್ರೂಮ್ ತೊಳೆಯಂಗೆ ಇಲ್ಲಿ ಬರ್ತಾರೆ. ಅಂದ್ರೆ ಹಾಲಲ್ಲೇ ಮಾಡಿರೋದು, ಬಾತ್ರೂಮ್ ಒಳಗಡೆ ಎಲ್ಲ ಹಾಲಲ್ಲೇ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದ್ಸತಿ ಬರ್ತಾರೆ, ನನಗೆ ಯಾಕೋ ಅವ್ನ ಮೇಲೆ ಲವ್ ಆಗ್ತದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಅವ್ರ ಫ್ರೆಂಡ್ ಹೇಳ್ತಾರೆ. ಅವಾಗ ಅವ್ನ ಬಾತ್ರೂಮ್ ಕ್ಲೀನರ್ ಕಡೆ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರ ಜೊತೆ ಇರೋರು ಹೇಳ್ತಾರೆ. ಮೋಸ್ಟ್ಲಿ ಇದನ್ನ ರಿಷಾ ಅವ್ರು ಮಾಡಿದ್ರು ಅಂತ ಕಾಣಿಸುತ್ತೆ. ಯಾಕಂದ್ರೆ ಪೂರ್ತಿಯಾಗಿ ಇಲ್ಲಿ ಸೀನ್ಗಳನ್ನ ಇಲ್ಲಿ ತೋರಿಸಲ್ಲ, ಅವ್ರು ಬರೀ ಡೈಲಾಗ್ ಇದು ಮಾಡೋದನ್ನ ಮಾತ್ರ ತೋರಿಸ್ತಾರೆ. ಡೈಲಾಗ್ಗಳನ್ನು ಅಷ್ಟೇ ಅಲ್ಲಲ್ಲಿ ಸ್ವಲ್ಪ ಇಲ್ಲಿ ಮ್ಯೂಟ್ ಮಾಡಿಬಿಡ್ತಾರೆ. ಇವಾಗ ಸದ್ಯ ಗಿಲ್ಲಿ ಅವರು ಬಾತ್ರೂಮ್ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಲವ್ ಆಗುತ್ತೆ. ಪೊರ್ಕೇಶನ್ ಮೇಲೆ ಐಶುಗೆ ಲವ್ ಆಗುತ್ತೆ. ಇಲ್ಲಿ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಪ್ರೀತಿ ಮಾಡ್ತಾರೆ. ಕೊನೆಯದಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಮೋಸ ಮಾಡ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಒಂದು ಕಾನ್ಸೆಪ್ಟ್ ಬಿಗ್ ಬಾಸ್ ಮೇಲೆ ಇಲ್ಲಿ ಬರುತ್ತೆ. ಇಬ್ರು ಕೂಡ ತುಂಬಾ ಚೆನ್ನಾಗಿ ಪ್ರೀತಿ ಮಾಡಿದ್ದೀರಾ. ಇವಾಗ ಬಿಗ್ ಬಾಸ್ ಸೀಸನ್ 12 ಅಲ್ವಾ ಇವಾಗ, ಅದಕ್ಕೋಸ್ಕರ ಒಂದು ಸ್ಟೇಜ್ ಮೇಲೆ ಬರ್ತಾರೆ ಇವರಿಬ್ರು ಕೂಡ. ಬಂದಾಗ ಈ ಒಂದು ಕಪ್ಪು ಯಾರು ಗೆಲ್ಬೇಕು ಅಂತ ಕೇಳಿದಾಗ ಇಲ್ಲಿ ನಾನು ಐಶುನ ತುಂಬಾ ಇಷ್ಟಪಡ್ತಿದ್ದೀನಿ, ಇಬ್ರು ಕೂಡ ಕಪ್ ಎತ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ಇವಾಗ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಯಾವುದೇ ಒಂದು ಆಲ್ಮೋಸ್ಟ್ ಇವಾಗ 11 ಸೀಸನ್ ಆಗಿದೆ, 11 ಸೀಸನ್ಗೂ ಕೂಡ ಮೀರಿಬಿಟ್ಟು ಇಲ್ಲೊಂದು ಟ್ವಿಸ್ಟ್ ಸಿಕ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರು ಹೇಳ್ತಾರಂತೆ. ಈ ಒಂದು ಕ್ಯಾರೆಕ್ಟರ್ನ ಮಾಡಿರೋದು ಧನುಷ್ ಅವರು. ಏನು ಅಂತ ಅಂದ್ರೆ ಆ ಟ್ವಿಸ್ಟ್, ಇಬ್ಬರಿಗೂ ಕೂಡ ಇಲ್ಲಿ ಸಮವಾದ ಓಟ್ ಬಿದ್ದುಬಿಟ್ಟಿದೆ. ಅಂದರೆ 2 ಲಕ್ಷ ಓಟ್ ಇವ್ರಿಗೂ 2 ಲಕ್ಷ ಓಟ್ ಇವ್ರಿಗೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಇಬ್ರಿಗೂ ಕೂಡ ಇಲ್ಲಿ ಸಮವಾಗಿ ಬಿದ್ದುಬಿಟ್ಟಿದೆ. ಆದರೆ ಯಾರು ವಿನ್ನರ್ ಅಂತ ಅಂದ್ಬಿಟ್ಟು ಇಲ್ಲಿ ಅನೌನ್ಸ್ ಮಾಡೋಕ್ಕೆ ಗೊತ್ತಾಗ್ತಾರೆ ಅಂತ ಅಂದ್ಬಿಟ್ಟು ಇಬ್ಬರ ಹತ್ರನೂ ಕೂಡ ಇಲ್ಲಿ ಮಾತಾಡ್ತಾರೆ. ಅಂದರೆ ಐಶು ಹತ್ರನೂ ಅಶ್ವಿನಿ ಗೌಡ ಹತ್ರನೂ ಇಲ್ಲಿ ಮಾತಾಡ್ತಾರೆ, ಮತ್ತು ಇಲ್ಲಿ ಗಿಲ್ಲಿ ನಟ ಅವ್ರ ಹತ್ರನೂ ಕೂಡ ಇಲ್ಲಿ ಮಾತಾಡ್ತಾರೆ. ಫಸ್ಟ್ ಗಿಲ್ಲಿ ನಟ ಅವ್ರ ಹತ್ರ ಮಾತಾಡಿದಾಗ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳ್ತಾರೆ, ಇಬ್ಬರು ಕೂಡ ಒಟ್ಟಿಗೆ ಬಂದಿದ್ದೀವಿ, ಕಪ್ ಎತ್ಕೊಂಡು ಮದುವೆ ಆಗ್ಬಿಟ್ಟು ಸುದೀಪ್ ಅಣ್ಣನ ಆಶೀರ್ವಾದ ತಗೊಂಡು ಒಟ್ಟಿಗೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರು ಹೇಳ್ತಾರೆ. ಆದರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಹತ್ರ ಬಂದುಬಿಟ್ಟು ಇಲ್ಲಿ ಸುದೀಪ್ ಅವ್ರು ಕೇಳ್ತಾರೆ, ಅಂದರೆ ಧನುಷ್ ಅವ್ರು ಬಂದ್ಬಿಟ್ಟು ಕೇಳ್ತಾರೆ, ನಿಮಗೇನು ಅನ್ಸುತ್ತೆ ಅಂತ ಅಂದ್ಬಿಟ್ಟು ಕೇಳಿದಾಗ, ಇಲ್ಲ ಎಲ್ಲದಕ್ಕೂ ನಾನು ಒಬ್ಬಳೇ ಇಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಇಲ್ಲಿ ಇಬ್ಬರು ಗೆಲ್ಲೋದು ಬೇಡ, ನಾನೊಬ್ಬಳೇ ಗೆಲ್ಲಬೇಕು, ನನಗೆ ಕಪ್ ಕೊಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ಇಲ್ಲಿ
ಸುದೀಪ್ ಅವ್ರು ಬಂದ್ಬಿಟ್ಟು ಆ ಕ್ಯಾರೆಕ್ಟರ್ ಮಾಡಿರೋದು ಧನುಷ್ ಅವರು. ಇಲ್ಲಿ ಬಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರಿಗೆ ಕಪ್ ಕೊಡ್ತಾರೆ. ಕಪ್ ಕೊಟ್ಟಿದ ತಕ್ಷಣ ಇಲ್ಲಿ ಇಬ್ರು ಕೈ ಹಿಡ್ಕೊಂತಾರಲ್ಲ, ಇಬ್ರು ಕೈ ಹಿಡ್ಕೊಂಡಿದ ತಕ್ಷಣ ಇಲ್ಲಿ ಅಶ್ವಿನಿ ಗೌಡ ಅವ್ರ ಕೈಯಿಂದ ಮೇಲೆ ಎತ್ತಾರೆ. ಇಲ್ಲಿ ಅದನ್ನ ಗಿಲ್ಲಿ ಅವ್ರು ನೋಡ್ಬಿಟ್ಟು ಹಾಗೆ ಕೆಳಗಡೆ ಕುಸ್ತು ಬೀಳ್ತಾರೆ. ಅಂದ್ರೆ ಆ ಒಂದು ಸೀನ್ ಏನಿದೆಯೋ ಚಲನಚಿತ್ರ ಸೀನ್, ಇದಕ್ಕೆ ತುಂಬಾ ಚೆನ್ನಾಗಿ ರಿಲೇಟೆಡ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರು ಬಿದ್ದಿದ ತಕ್ಷಣ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತಲ್ಲ, ಹೂವ 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 ಅಂತ ಅಂದ್ಬಿಟ್ಟು ಆ ಥರ ಬರುತ್ತೆ. ಬಂದ ತಕ್ಷಣ ತುಂಬಾ ಚೆನ್ನಾಗಿ ಈ ಒಂದು ಸೀನ್ ಮಾಡಿದ್ದಾರೆ. ಆ ನಂತರ ಇಲ್ಲಿ ಕಪ್ ಸಿಕ್ಲಿಲ್ಲ, ಕಾಫಿ ಕಪ್ ಸಿಕ್ತು ಅಂತ ಅಂದ್ಬಿಟ್ಟು ಇದನ್ನ ಈ ಒಂದು ಸೀನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಈ ಒಂದು ಎಂಡಿಂಗ್ ಸೀನಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಇಲ್ಲಿ ಮೋಸ ಮಾಡೋದನ್ನ ಇಲ್ಲಿ ತಗೊಂಡಿದ್ದಾರೆ. ಆಲ್ಮೋಸ್ಟ್ ಅವ್ರು ಮಾಡ್ತಿರೋದು ಅದೇ ಕೆಲಸ ಬಿಡಿ. ಯಾಕಂತಂದ್ರೆ ಅವ್ರು ಹೇಳೋದೇನಪ್ಪ ಅಂತಂದ್ರೆ ಬಿಗ್ ಬಾಸ್ ನಾನು ಒಬ್ಳೆ ಇಲ್ಲಿ ಆಡ್ಕೊಂಡ್ ಬಂದಿರೋದು, ಎಲ್ಲದಕ್ಕೂ ನಾನು ಒಬ್ಳೆ ಇಲ್ಲಿ ಸ್ಟ್ಯಾಂಡ್ ತಗೊಂಡಿರೋದು, ಬೇರೆ ಅವನು ಕಾಮಿಡಿ ಮಾಡ್ಕೊಂಡು ಬಂದವನೇ ಅಷ್ಟೇ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಆಲ್ಮೋಸ್ಟ್ ಬೇಕಂತಾನೆ, ಅಂದ್ರೆ ಇದು ಸ್ವಲ್ಪ ತಮಾಷೆಗೆ ಇದೆ, ಆದ್ರೆ ಅವ್ರದ್ದು ಒಂದು ಕ್ಯಾರೆಕ್ಟರ್ ಏನಿದೆ ಅದನ್ನ ಇಲ್ಲಿ ತೋರಿಸ್ತಾರೆ. ಬಟ್ ಬೇರೆ ತರ ಮಾಡ್ಕೊಳ್ಬೋದಿತ್ತು ಅವರು. ಅದೇ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಇವಾಗ ಸದ್ಯ ಏನು ಅಂತಂದ್ರೆ ಬಿಗ್ ಬಾಸ್ ಕಪ್ಪು ಸಿಗದೆ ಇಲ್ಲಿ ಹುಚ್ಚರಾಗಿ ಗಿಲ್ಲಿಯವರು ಅಲಿತಾರೆ. ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ಅಶ್ವಿನಿ ಗೌಡ ಅವರು ಬೇರೆಯವ್ರನ್ನ ಮದುವೆ ಆಗ್ತಾರೆ. ಹೆಂಗೆ ಇವಾಗ ಚಲನಚಿತ್ರದಲ್ಲಿ ಅಮೂಲ್ಯ ಅವರು ಬೇರೆಯವ್ರನ್ನ ಮದುವೆ ಆಗ್ತಾರೋ ಅದೇ ರೀತಿ ಇಲ್ಲಿ ಅಶ್ವಿನಿ ಗೌಡ ಅವರು ಬೇರೆಯವ್ರನ್ನ ಮದುವೆ ಆಗ್ತಾರೆ. ಅಂದರೆ ಆ ಒಂದು ಕ್ಯಾರೆಕ್ಟರ್ ಮಾಡಿರೋದು ಮಾಳು ಅವರು. ಇಲ್ಲಿ ಗಣೇಶ್ ಅವರು ಯಾವ ರೀತಿ ಹುಚ್ಚೂರ್ ಥರ ಅಲ್ಲಿತಾ ಇರ್ತಾರೋ, ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಬಿಗ್ ಬಾಸ್ದು ಕಪ್ ಸಿಕ್ಲಿಲ್ಲ ಅನ್ಕೊಂಡ್ಬಿಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಅಂತೂ ಗಿಲ್ಲಿ ಅವರು. ತುಂಬ ಚೆನ್ನಾಗಿ ಕೂಡ ಇಲ್ಲಿ ಡೈಲಾಗ್ಗಳನ್ನು ಕೂಡ ಇಲ್ಲಿ ಹೊಡೆದಿದ್ದಾರೆ. ಅದೇ ಹೇಳಲ್ವಾ, ಅವ್ರ ಬಾಯಲ್ಲಿ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸದ್ಯ ಬಿಗ್ ಬಾಸ್ ಲೈವಲ್ಲಿ ಈ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಅದೇ ಹೇಳಲ್ವಾ, ಗಣೇಶರು ಹುಡುಗಿ ಸಿಗದೆ ಇಲ್ಲಿ ಹುಚ್ಚರಾಗಿ ಅಲಿತಾರೆ. ಆಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಬರ್ತಾರೆ ವಾಪಸ್ಸು. ಇಲ್ಲಿ ಹುಚ್ಚ ಆದಮೇಲೆ ಗಿಲ್ಲಿಯವರು ಹುಚ್ಚ ಆದಮೇಲೆ ಬಂದು ನೋಡಿಬಿಟ್ಟು ಇಬ್ಬರು ಕೂಡ ಕಪ್ ಎತ್ತಿದ್ರೆ ನಿನಗೆ ಈ ಸ್ಥಿತಿ ಬರ್ತಾನೆ ಇರಲಿಲ್ಲ ಕಣೋ ಅಂತಂದ್ಬಿಟ್ಟು ಹೇಳ್ತಾರೆ. ಆದರೆ ಇಲ್ಲಿ ಕಪ್ ಸಿಕ್ಲಿಲ್ವಲ್ಲ ಅಂತಂದ್ಬಿಟ್ಟು ಗಿಲ್ಲಿ ನಟ ಅವರು ಹುಚ್ಚೂರ್ ಥರ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಇಲ್ಲಿ ನಾನು ಫಸ್ಟ್ ಹೇಳಿದ್ದು, ಬಿಗ್ ಬಾಸ್ ಕಪ್ಪು ಸಿಗದೆ ಹುಚ್ಚನಾದ ಗಿಲ್ಲಿ, ಬಿಗ್ ಬಾಸ್ ಕಪ್ಪು ಗೆದ್ದ ಅಶ್ವಿನಿ ಗೌಡ ಅಂತಂದ್ಬಿಟ್ಟು. ಅಲ್ಲಿ ಇವತ್ತಿನ ಎಪಿಸೋಡ್ ಅಂತೂ ಮಸ್ತಾಗಿರುತ್ತೆ, ತುಂಬ ಚೆನ್ನಾಗಿ ಇವರಿಬ್ರು ಕಾಂಬಿನೇಷನಲ್ಲಿ ವರ್ಕ್ ಆಗಿದೆ. ಮತ್ತು ಮಿಕ್ದವ್ರು ಎಲ್ಲರೂ ಕೂಡ ಇಲ್ಲಿ ಡ್ಯಾನ್ಸ್ ಕೂಡ ಇಲ್ಲಿ ಮಾಡಿದ್ದಾರೆ. ಧನುಷ್ ಗೌಡ ಅವ್ರು ಬಂದ್ಬಿಟ್ಟು ಸ್ಪಂದನ ಅವ್ರ ಜೊತೆ ಮತ್ತು ರಾಶಿಕಾ ಅವ್ರ ಜೊತೆ ನಾನು ನನ್ನ ಹೆಂಡ್ತೀರು ಅನ್ನೋ ಸಾಂಗ್ಗೆ ಇಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾರೆ. ನೋಡೋಣ ಇವತ್ತಿನ ಎಪಿಸೋಡ್ ಎಲ್ರಿಗೂ ಯಾವ ರೀತಿ ಅನಿಸುತ್ತೆ ಅಂತ ಅಂದ್ಬಿಟ್ಟು. ನಿನ್ನೆ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು. ಮತ್ತು ಇವಾಗಷ್ಟೇ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಇಲ್ಲಿ ರಕ್ಷಿತಾ ಅವ್ರ ಮೇಲೆ ಅಶ್ವಿನಿ ಗೌಡ ಅವರು ಮತ್ತು ಇಲ್ಲಿ ರಾಶಿಕಾ ಅವರು ಇಬ್ಬರು ಕೂಡ ಜಗಳ ಆಡ್ತಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಅನಿಸುತ್ತೆ? ಈ ಒಂದು ಲೈವ್ ಅಪ್ಡೇಟ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.